ಹಾಯ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು 4:15ಗೆ ಎದ್ದೆ, ಆದರೆ ಯೋಗ ಮಾಡಲಿಕ್ಕೆ ನನಗೆ ಮೂಡೇ ಇರಲಿಲ್ಲ. ಏನೋ ಒಂಥರ ಅನ್ನಿಸ್ತಾಯಿತ್ತು. ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಬಂದು ನೋಡಿದಾಗ ಯಾಕೋ ಮಳೆ ವಾತಾವರಣ ಥರ ಇತ್ತು. ಅಷ್ಟರೊಳಗೆ ಮಳೆನೇ ಬಂದೇ ಹುಡ್ತು. ಇವತ್ತು ಆ್ಯನಿವರ್ಸರಿ ಇತ್ತು ನಮ್ಮದು. ಸ್ವಲ್ಪ ಹೊರಗಡೆ ಹೋಗಿ ದೇವಸ್ಥಾನಕ್ಕೆಲ್ಲ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೆ. ಸಿಕ್ಕಾಪಟ್ಟೆ ಮಳೆ ಆಗ್ತಾಯಿತ್ತು. ಸ್ವಲ್ಪ ಹೊತ್ತು ಮಳೆ ನಿಲ್ತ ಮೇಲೆ ಹೊರಗಡೆ ಬಂದು ನೋಡಿದಾಗ ತುಂಬ ಒಂಥರ ಮೋಡ ಕವಿದ ವಾತಾವರಣ ಥರ ಇತ್ತು. ಬೆಳಿಗ್ಗೆನೇ ಏನೋ ಒಂಥರ ಇವತ್ತು. ಮನೆ ಹಿಂದೆ ಮಾವಿನ ಹಣ್ಣು ಕೂಡ ಆಗಿದ್ದು, ಅದನ್ನು ನೋಡಿಕೊಂಡು ನಿಂತ್ಕೋಬಿಟ್ಟೆ. ಇವತ್ತೇನು ಮಾಡೋಕ್ಕೆ ಮನಸ್ಸಾಗಲಿಲ್ಲ. ಸ್ವಲ್ಪ ಹಣ್ಣು ಕೂಡ ಆಗಿದೆ. ನಮ್ಮ ಮನೆಯವ್ರಿಗೆ ಹೇಳ್ತಾಯಿದ್ದೆ ಎಲ್ಲ ಕಿತ್ಬಿಡಿ, ಇಲ್ಲ ಅಕ್ಕಿ ಎಲ್ಲ ತಿನ್ನುತ್ತೆ ಅಂತ. ಆಮೇಲೆ ನೋಡಿಕೊಂಡು ಮನೆ ಒಳಗಡೆ ಕಿಚನಾಗಿ ಬಂದು ನನಗೊಂದು ಡಿಟಾಕ್ಸ್ ಡ್ರಿಂಕ್ಸ್ನ ಮಾಡಿಕೊಂಡೆ. ಇವತ್ತು ಹೆಂಗೂ ಯೋಗ ಏನೂ ಮಾಡೋಕ್ಕೆ ಆಗಲಿಲ್ಲ, ಮೂಡೇ ಇರಲಿಲ್ಲ. ಬೀಟ್ರೂಟು, ಕ್ಯಾರೆಟು, ಸ್ವಲ್ಪ ಶುಂಠಿನ ಹಾಕ್ಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ಸ್ ಮಾಡಿಕೊಂಡು ಇಬ್ಬರು ಕುಡಿದು, ಇದಕ್ಕೆ ನಾನು ಸ್ವಲ್ಪ ನಿಂಬೆಹಣ್ಣು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸಪ್ಪೆ ಅನಿಸುತ್ತೆ ಕುಡಿಯೋಕ್ಕೆ ಅಂತ ನಿಂಬೆಹಣ್ಣು ಆ್ಯಡ್ ಮಾಡಿಕೊಂಡು ಬೇಗ ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಟು. ದೇವಸ್ಥಾನದಲ್ಲಿ ಯಾವುದೇ ಥರ ವೀಡಿಯೋ ತೊಗೊಳಕ್ಕೆ ಆಗಲಿಲ್ಲ, ತುಂಬ ಜನ ಇತ್ತು. ಆಮೇಲೆ ಬರ್ತಾ ಕಾಫಿ ಕುಡ್ಕೊಂಡು ಹೋಗೋಣ, ಹಂಗೆ ತಿಂಡಿ ಮಾಡ್ಕೊಂಡು ಹೋಗೋಣ ಅಂತ ಬಂದು. ನನಗೆ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು. ಇವತ್ತೇನಾದರೂ ಒಂದು ಸ್ಪೆಷಲ್ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನನ್ನ ಕಸಿನ ಸಿಕ್ಕಿದ್ಲು ಟೌನಲ್ಲಿ. ಅವಳಿಗೂ ಒಂದು ಐಸ್ ಕ್ರೀಮ್ ಎಲ್ಲ ಕೊಡಿಸಿ ಅವಳನ್ನ ಕರ್ಕೊಂಡೋಗಿ ನಾನೊಂದು ಗಿಫ್ಟ್ ಹ್ಯಾಂಪರ್ನ ಕೊಡೋಣ ಅಂತ ಅಂದ್ಕೊಂಡೆ. ನಾನು ಇವತ್ತುವರೆಗೂ ಏನು ಆ ಥರ ಏನು ಗಿಫ್ಟ್ ಏನು ಕೊಟ್ಟಿರಲಿಲ್ಲ. ಏನೋ ಒಂದು ಶರ್ಟ್ ಕೊಡಿಸ್ಬಿಟ್ಟು ಸುಮ್ಮನೆ ಆಗ್ತಿದೆ. ಇದೇ ಫಸ್ಟ್ ಟೈಮ್. ನಾನು ಇನ್ಸ್ಟಾಗ್ರಾಮಲ್ಲಿ ಪೇಜಲ್ಲಿ ಆರ್ಡ್ರ್ ಮಾಡೋಣ ಅಂದ್ಕೊಂಡೆ, ಆದರೆ ನನಗೆ ಅದಾದರೂ ಹೋಪ್ ಇಲ್ಲ ಸಿಗುತ್ತೆ ಅಂತ. ಅದಕ್ಕೆ ನಾನೇ ಒಂದು ಖಾಲಿ ಗಿಫ್ಟ್ ಹ್ಯಾಂಪರ ತೊಗೊಂಡು ಶರ್ಟು ಮತ್ತು ಫೋಟೋ ಫ್ರೇಮು, ಫ್ಲವರು, ಚಾಕ್ಲೇಟು, ಸ್ಪ್ರೇ ಅಂತ ನಾನೇ ಒಂದು ಗಿಫ್ಟ್ ಹ್ಯಾಂಪರ್ ಥರ ರೆಡಿ ಮಾಡಿಕೊಂಡೆ. ನೋಡೋಕೆ ತುಂಬ ಚೆನ್ನಾಗಿತ್ತು, ಕ್ಯೂಟಾಗಿತ್ತು. ಗೊತ್ತಿಲ್ಲ ಹಸ್ಬೆಂಡ್ ಏನು ರೆಸ್ಪಾನ್ಸ್ ಮಾಡ್ತಾರೋ ಅಂತ. ಅದ್ರ ಜೊತೆಗೆ ಒಂದು ಕೇಕ್ನೂ ಕೂಡ ತೊಗೊಂಡು ಮನೆಗೆ ಬಂದೆ. ಬರೋಷ್ಟೊಳಗೆ ಒಂದು 3-4 ಗಂಟೆನೇ ಆಗೋಗಿತ್ತು. ಮತ್ತು ಅವ್ರ ಫ್ರೆಂಡ್ಸು ಕೂಡ ಸರ್ಪ್ರೈಸಾಗಿ ಕೇಕ್ ತಂದಿರೋ. ನನ್ನ ಜೊತೆಗೆ ಏನು ಹೇಳಲೇ ಇಲ್ಲ ನಾನು ತರ್ತೀನಿ ಅಂತ. ಹಾಗೆ 2 ಕೇಕ್ ತಂದು, ನಾನು ತಂದಿರೋರು, ಫ್ರೆಂಡ್ಸು ತಂದಿರೋ. ನಮ್ಮ ಮನೆಯವ್ರೇನು ಗೊತ್ತಿರಲಿಲ್ಲ ಫ್ರೆಂಡ್ಸ್ ತರೋದು, ಅವರು ಸರ್ಪ್ರೈಸ್ ಕೊಟ್ಟಿರೋದು ನಮ್ಮ ಮನೆಯವ್ರಿಗೆ. ಆಮೇಲೆ ನಾನು ಗಿಫ್ಟ್ ಹ್ಯಾಂಪರ್ನ ತೊಗೊಂಡು ಕೊಡೋಣ ಅಂತ ಹೋದೆ. ನಮ್ಮ ಮನೆಯವರು ವೆಯ್ಟ್ ಮಾಡ್ತಾಯಿದ್ರು, ಏನಿರ್ಬೋದು ಅಂತ. ಎಲ್ಲರೂ ನಗಿಸ್ತಾಯಿದ್ರು, ಸಖತ್ ನಗಿಸ್ತಾಯಿದ್ರು. ಓಕೆ ಅಂದ್ಕೊಂಡು ಕೊಟ್ಟೆ. ನಮ್ಮ ಮನೆಯವರು ಸಖತ್ ಖುಷಿಯಾಗಿದ್ದರು. ಆದರೆ ಅವ್ರಿಗೆ ಖುಷಿನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಬರೋಲ್ಲ. ಎಲ್ಲನೂ ನೋಡ್ತಾಯಿದ್ರು. ಕೇಕ್ ಕಟ್ ಮಾಡಿ ಅಂತ ಅಂದರೆ ನಾನು ಎಲ್ಲನೂ ನೋಡಬೇಕು ಅಂತ ನೋಡ್ತಾಯಿದ್ರು. ಆಮೇಲೆ ನಾನು ಫ್ಲವರ್ ಕೊಟ್ಟು ಪ್ರಪೋಸ್ ಮಾಡಿದ್ರೆ ಎಲ್ಲರೂ ನಗ್ತಾ ಬಿದ್ದಿದ್ದರು. ಆವಾಗ ನಾನು ಮನೆಯವ್ರಿಗೂ ನಾನು ಕೊಡಬೇಕಾದ್ರೆ ಈಸ್ಕೊಳ್ಳಿ ಅಂತ ಅಂದಾಗ ನಮ್ಮ ಮನೆಯವ್ರು ಇಲ್ಲ ನಾನು ಕೊಡ್ತೀನಿ ಅಂತ ಇದ್ದರು. ಅವಾಗ ನಾನು ಕೊಟ್ಟೆ, ಈಸ್ಕೊಂಡು ಹಗ್ ಮಾಡಿ ಅಂತಂದರೆ ಹ್ಯಾಂಡ್ ಶೇಕ್ ಕೊಡ್ತಾಯಿದ್ರು. ಆಮೇಲೆ ಎಲ್ಲ ನೋಡಿ ಆಯಿತು. ಅವರು ನನಗೊಂದು ಚೂಡಿದಾರ್ ಕೊಟ್ಟರು, ಅಲ್ಲೇ ಇಟ್ಟಿದ್ದೀನಿ, ನಿಮಗೆ ಕಾಣ್ತಾ ಇದೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಅಷ್ಟೇ ಅಲ್ವಾ ಇರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.